ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಶೂಟ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಯಿತು ಅಂತಲೇ ಹೇಳ್ಬೋದು. ಎಷ್ಟೊಂದು ವ್ಲಾಗ್ಸ್ನ ಶೂಟ್ ಮಾಡಿದ್ದೀನಿ, ವೀಡಿಯೋಸ್ನ ಶೂಟ್ ಮಾಡಿದ್ದೀನಿ, ಬಟ್ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಈ ಕೋಲ್ಡ್ ವೆದರ್ ಚೇಂಜ್ ಆಗಿ ಟಾನ್ಸಿಲೈಟಿಸ್ ಪ್ರಾಬ್ಲಮ್ ತುಂಬ ಆಗೋಗಿತ್ತು. ತುಂಬ ಅಂದರೆ ತುಂಬ. ಆಮೇಲೆ ಬೆನ್ನು ಅದೇನು ರೀಸನ್ಗೆ ಅಂತ ಗೊತ್ತಿಲ್ಲ, ಯಾವ ಲೆವೆಲ್ಗೆ ಅಂದರೆ ಕಂಟಿನ್ಯೂಸ್ 4 ಡೇಸ್ ನನಗೆ ಬಗ್ಗಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ತುಂಬಾ ನೋವಿತ್ತು, ತುಂಬಾ ನೋವು ತಿಂದೆ. ಆಮೇಲೆ ಅದು ಯಾವ ಲೆವೆಲ್ಗೆ ಒಂದೇ ಸೈಡ್ ಬೇರೆ. ಆಮೇಲೆ ಗೂಗಲ್ಲು ಅದು ಇದು ನಾವು ಯೂಶ್ವಲಿ ಹಂಗೆ ಮಾಡ್ತೀವಲ್ವ, ಏನಾದರೂ ನೋವು ಬಂದಾಗ ಏನಿರ್ಬೋದು ರೀಸನ್ನು, ಏನು ಕೇರ್ ತೊಗೊಂಡ್ರೂ ಅದು ಹೋಗ್ತಾ ಇಲ್ಲ ಅಂತ ಅಂದ್ಕೊಂಡಾಗ ಸ್ವಲ್ಪ ಅದ್ರ ಬಗ್ಗೆ ಸರ್ವೆ ಮಾಡ್ತೀವಿ, ನೋಡ್ತೀವಿ ಏನಕ್ಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ. ನಾನು ಆ ಥರನೇ ಗೂಗಲ್ಲು ಅದು ಇದು ಮಾಡಿದಾಗ ಅದರಲ್ಲೆಲ್ಲ ಎಷ್ಟು ಸಾರಿ ತಲೆ ಕೆಡಿಸ್ಕೊತೀವಿ ಅಂದರೆ ನಂದು ಅದೇ ನಗು ಬರ್ತಿತ್ತು. ಆಮೇಲೆ ಗೂಗಲೆಲ್ಲ ಮಾಡಿದಾಗ ಒಂದೇ ಸೈಡ್ ಲೋವರ್ ಬ್ಯಾಕ್ ಪೇಯ್ನ್ ನನಗೆ ನೋವು ಬರ್ತಾಯಿದೆ, ವಾಟ್ ಮೈಟ್ ಬಿ ದ ರೀಸನ್ ಅಂತ ಕೇಳಿದ್ರೆ ಅದೆಷ್ಟೊಂದು ರೀಸನ್ಸ್ ಕೊಡ್ತು. ಅದು ಇನ್ನೂ ಟೆನ್ಷನ್ ಜಾಸ್ತಿ ಆಗೋಯಿತು ಅಂತಲೇ ಹೇಳ್ಬೋದು. ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಕಿಡ್ನಿ ಸ್ಟೋನ್ ಇರ್ಬೋದು, ಆಮೇಲೆ ಅಲ್ಲೇನೋ ಸ್ಲಿಪ್ ಡಿಸ್ಕ್ ಆಗಿರ್ಬೋದು, ಬೋನ್ ಏನೋ ಆಗಿರ್ಬೋದು, ಹಾಗೆ ಹೀಗೆ ಕೆಲವು ಸತಿ ಕ್ರ್ಯಾಂಪ್ ಆಗಿರುತ್ತೆ, ಎಲ್ಲನೂ ರೀಸನ್ಸ್ ಕೊಡುತ್ತೆ. ಆಮೇಲೆ ದೇವ್ರ ದಯೆಯಿಂದ ಅದು ಹೆಂಗೋ ಕಡಿಮೆ ಆಯಿತು. ಮುಂದೆ ತೋರಿಸ್ತೀನಿ. ಉಪ್ಕಾವು ಅಂತ ಕೊಟ್ಕೋತಾರೆ ನಮ್ಮ ಕಡೆ, ಅದು ಏನಂತಾರ ಕರೆಕ್ಟಾಗಿ ಗೊತ್ತಿಲ್ಲ. ಕಲ್ಲುಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಅದರ ಹೀಟ್ ತೊಗೊಂಡ್ರೆ ಸರಿ ಹೋಗುತ್ತೆ. ಯಾಕೆಂದರೆ ಈ ಸಂಡೇ ರೆಸ್ಟೇ ಇಲ್ದಂಗೆ ಆಗೋಯಿತು. ಸಂಡೇನೂ ಅಷ್ಟೇ, ನೀಟ್ ಎಕ್ಸಾಮ್ದು ಅದು ಇದು ಅಂತ ಇನ್ವಿಜಿಲೇಷನ್ನು ಅದು ಇದು ಅಂತ ಫುಲ್ಲು ಕೆಲಸ ಕಂಟಿನ್ಯೂಸ್. ಒಂದು 15 ಡೇಸಿಂದ ಹೋಗು ಬಾ ಮನೆಗೆ ಬರೋದೇ ಒಂದು 6 ಗಂಟೆ ಆಗೋದು, ಬೇರೆ ಕೆಲಸ, ಮಕ್ಕಳದು ಸ್ಟಾರ್ಟಿಂಗೆ ತುಂಬ ಯೂನಿಟ್ ಟೆಸ್ಟ್ಗಳು ಅದು ಇದು ಅಂತ ತುಂಬಾ ಕಷ್ಟ ಆಗ್ತಿತ್ತು. ಇಲ್ಲಿ ವೀಡಿಯೋಗಳು ಮಾಡೋದು ಈಸಿ ಆಗ್ತಿತ್ತು, ಫಸ್ಟ್ ವೀಡಿಯೋ ಮಾಡೋದೇ ಕಷ್ಟ ಆಗ್ತಿತ್ತು. ಸುಮ್ಮನೆ ಈ ಥರ ಕ್ಯಾಮ್ರಾ ಇಟ್ಟು ಏನು ಕಂಟಿನ್ಯೂಸ್ ಆಗಿ ಏನು ಕರೆಕ್ಟಾಗಿ ಎಡಿಟ್ ಏನು ಮಾಡ್ತಿರ್ಲಿಲ್ಲ. ಆಮೇಲೆ ಎಡಿಟ್ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಏನೋ ಮಾಡ್ತಿದ್ದೆ, ಬಟ್ ವಾಯ್ಸ್ ಓವರ್ ಕೊಡೋಣ ಅಂದರೆ ಬಾಡೀಲಿ ಫುಲ್ಲು ಶಕ್ತಿನೇ ಇರ್ತಿರ್ಲಿಲ್ಲ. ಮನೇಲಿ ಕೆಲಸ ಹಾಗೇ ಕಂಟಿನ್ಯೂಸ್ ಆಗಿ, ಅಂದರೆ ರಜಾ ಇಲ್ದಂಗೆ ಆಗೋಯ್ತಲ್ಲ. ವೀಕ್ಲಿ 1 ದಿನ ರಜಾ ಸಿಗ್ತಿತ್ತು, ಬಟ್ ಈ 15 ಡೇಸಿಂದ 1 ದಿನವೂ ಇಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ವಿ. ಅದು ತುಂಬ ಸ್ಟ್ರೇನ್ ಅಂತ ಅನಿಸ್ತು. ಆಮೇಲೆ ಇದು ಫಸ್ಟ್ ಪ್ರಿಯಾರಿಟಿ ಆಬ್ವಿಯಸ್ಲಿ ಅಲ್ವಾ, ಹೆಲ್ತ್ ಕೊಡಲೇಬೇಕು, ಫ್ಯಾಮಿಲಿಗೆ ಕೊಡಬೇಕು, ಅದಾದಮೇಲೆ ನಮ್ಮ ಕಮಿಟ್ಮೆಂಟ್ಸು. ಸೊ ಆಮೇಲೆ ಅದೇ ಅಂದ್ಕೊಂಡೆ, ಕೂತ್ಕೊಂಡು ಕೆಲವೆಲ್ಲ ನಾವು ಮೀ ಟೈಮ್ ಅಂತ ಯಾವತ್ತೂ ನಾನು ಅದನ್ನು ಮಿಸ್ ಮಾಡಲ್ಲ. ಏನೇ ಬ್ಯುಸಿ ಇದ್ದರೂ ಕೂಡ ಕೂತ್ಕೋತೀನಿ ಒಂದು ಜಾಗದಲ್ಲಿ, ಮೀ ಟೈಮ್ ಅಂತ ನಾನು ಸ್ಪೆಂಡ್ ಮಾಡ್ಕೋತೀನಿ. ಆಗ ಸ್ವಲ್ಪ ಅನಾಲಿಸಿಸ್ ಅಂತ ಮಾಡ್ಕೋತೀನಿ, ಎಲ್ಲಿ ಹೆಂಗೆ ನಾನು ಕರೆಕ್ಟ್ ಮಾಡ್ಕೋಬೋದು, ಹೆಂಗೆ ನಾನು ಬ್ಯಾಲೆನ್ಸ್ ಮಾಡ್ಕೋಬೋದು. ಯಾಕೆಂದರೆ ಎಷ್ಟೇ ಯಾರೇ ಏನೇ ಮೋಟಿವೇಟ್ ಮಾಡಿದ್ರು, ಯಾರೇ ಏನೇ ಹೇಳಿದ್ರು ಕೂಡ ನಮ್ಮ ಲೈಫ್ ಹೆಂಗೆ ಅಂತ ನಮ್ಗೆ ಗೊತ್ತಿರುತ್ತೆ. ಪ್ರತಿಯೊಬ್ಬರ ಲೈಫೂ ಒಂದೊಂದು ಥರನೇ. ಸೊ ಅದ್ರ ಪ್ರಕಾರನೇ ನಾವು ಚೇಂಜಸ್ ಮಾಡ್ಕೋಬೇಕು, ಡಿಸಿಷನ್ಸ್ ಮಾಡ್ಕೋಬೇಕು. ಸಮ್ಹೌ ನಾವು ಪೀಸ್ ಆಫ್ ಮೈಂಡ್, ಕಾಮ್ನೆಸ್ ಎಲ್ಲ ತಂದ್ಕೋಬೇಕು. ಸೊ ನನಗೆ ಇಷ್ಟು ದಿನ ಹಿಡಿತು. ಆ್ಯಂಡ್ ಆಲ್ಮೋಸ್ಟ್ ಜಾಬಲ್ಲೂ ನಾನು ಮೇಜರ್ ಡಿಸಿಷನ್ಸ್ ಏನೋ ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡೋಣ ಹೆಂಗೆ ಆಗುತ್ತೆ ಏನೋ ಅಂತ. ಯಾಕೆಂದರೆ ಎಷ್ಟೇ ಏನೇ ಅರ್ನ್ ಮಾಡಿದ್ರು ಕೂಡ ಫೈನಲಿ ನಮಗೆ ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟು. ಸೊ ಅದಕ್ಕೆ ಏನೋ ಒಂದು ಡಿಸಿಷನ್ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನಡೀಲಿ, ಹೆಂಗೆ ಆಗುತ್ತೋ ನಡೀಲಿ. ತುಂಬ ಥಿಂಕ್ ಮಾಡಿ ಮಾಡಬೇಕು, ಏನೇ ಇದ್ದರೂ ಕೂಡ ಥಿಂಕ್ ಮಾಡಿ ಯೋಚನೆ ಮಾಡಾದಮೇಲೆ ಆಮೇಲೆ ರಿಗ್ರೆಟ್ ಮಾಡಿಕೊಂಡು ಪ್ರಯೋಜನ ಇರಲ್ಲ. ಸೊ ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ. ನೆಕ್ಸ್ಟ್ ಬಂದು ಈಗ ಫಿಲಮ್ಗೆ ಹೋಗಿದ್ವಿ. ಎಂಥ ಸೂಪರ್ ಎಕ್ಸ್ಪೀರಿಯನ್ಸ್ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ. ಅದೇನಾಗೋಯ್ತು ಅಂದರೆ ಮೇ ಬಿ ಏನು ರೀಸನ್ ಅಂತ ಗೊತ್ತಿಲ್ಲ, ಇಡೀ ಥಿಯೇಟ್ರಲ್ಲಿ ನಾವು 5 ಜನ ನಾನು ತೋರಿಸಿದ್ನಲ್ಲ ಫಿಲಮು ಸ್ಟಾರ್ಟ್ ಆಗೋಗಿತ್ತು. ಅದೇನಾಯಿತು ಅಂತ, ಅದೇನು ಫುಲ್ ಅದು ಸರ್ವರ್ ಡೌನ್ ಆಗೋಯ್ತು ಬುಕ್ ಮಾಡೋದು, ಅದು ಫುಲ್ ಥಿಯೇಟ್ರಲ್ಲಿ ಯಾರೂ ಬಂದಿರಲಿಲ್ಲ. ಅವ್ರಿಗೂ ಆಶ್ಚರ್ಯ, ಆ ಥಿಯೇಟರ್ಗೆ ಫುಲ್ ಆಗ್ತಿತ್ತು ಮೇಡಮ್ ಅಂತ. ಫುಲ್ ಥಿಯೇಟ್ರ್ ಆಗ್ತಿತ್ತು. ಒಳ್ಳೆ ಥಿಯೇಟ್ರು, ನಾನು ತೋರಿಸಿದ್ನಲ್ಲ ಅದೇನೋ ಇದು ಅಂತಲ್ಲ, ಒಳ್ಳೆ ಥಿಯೇಟ್ರೇ ಅದು. ಬಟ್ ನೋಡಿದ್ರೆ ಎಷ್ಟು ಖಾಲಿ ಅಂದರೆ
ಅದು ಮೋಸ್ಟ್ಲಿ ನಾವೇ ಫಿಲಮ್ ಬುಕ್ ಮಾಡ್ಕೊಳ್ಬೇಕಾದ್ರೆ ಬುಕ್ ಮಾಡ್ಕೊಂಡ್ವಿ ಆಯಿತಾ. ಮೋಸ್ಟ್ಲಿ ಅದು ಫಿಲ್ಲಿಂಗ್ ಅಂತಲೇ ತೋರಿಸ್ತಾ ಇತ್ತು. ಅದು ಏನಾಯಿತೋ ಏನು ಕತೆನೋ ಗೊತ್ತಿಲ್ಲ. ಅವರು ಥಿಯೇಟ್ರ್ ಓನರ್ಗೂ ಆಶ್ಚರ್ಯ, ಮೇಡಮ್ ಎಷ್ಟೊಂದು ಬುಕ್ ಆಗಿತ್ತು, ಅದೇನು ಕ್ಯಾನ್ಸಲ್ ಆಗೋಗಿದೆಯಾ, ಆಟೋಮೆಟಿಕ್ ಏನೋ ಸರ್ವರ್ ಎಂಥದ್ದೋ ಒಂದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ. ಬಟ್ ಎಷ್ಟು ಖುಷಿಯಾಗೋಯ್ತು ಅಂದರೆ, ಯೂಶ್ವಲಿ ಫಿಲಮ್ ನೋಡೋಕ್ಕೆ 5 ಸೀಟು 4 ಸೀಟು ಬುಕ್ ಮಾಡ್ಕೊಂಡು ಹೋಗ್ತಾರೆ. ನಾವು ಇಡೀ ಥಿಯೇಟರ್ನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಆಮೇಲೆ ಭಾರಿ ಖುಷಿಯಾಗೋಯ್ತು. ಎಲ್ಲಿ ಬೇಕಲ್ಲಿ ಕೂತ್ಕೋಬೋದು, ಆರಾಮಾಗಿ ನೋಡ್ಬೋದು. ಅದು ಕೆಲವು ಸತಿ ಆ್ಯಕ್ಚುಲಿ ನಮ್ಮ ಅತ್ತೆನ ಕರ್ಕೊಂಡು ಹೋಗಿದ್ವಿ ಆಯಿತಾ. ಅವ್ರಿಗೆ ವಯಸ್ಸಾಗಿದೆ ಅಲ್ವಾ, ಅವರೆಲ್ಲ ಬೇರೆಯವರೆಲ್ಲ ಆಡಿಯನ್ಸ್, ಅದು ತಪ್ಪು ಅಂತಲ್ಲ, ವಿಸಿಲ್ಲು ಅದು ಇದು ಹಾಕ್ತಿದ್ರೆ ಅವರಿಗೆ ತಲೆನೋವು ಬರ್ತಿತ್ತು ಆಯಿತಾ. ಅಲ್ಲಿಗೂ ನಾನು ಬರಲ್ಲ, ನನಗೆ ಥಿಯೇಟ್ರ್ ಸೌಂಡು ಅದು ವಿಸಿಲ್ ಹಾಕೋದು ಅದೆಲ್ಲ ತಲೆನೋವುತ್ತೆ, ನನಗೆ ಬೇಡ ಅಂತಲೇ ಅಂತಿದ್ರು. ನಾವುಗಳು ಫೋರ್ಸ್ ಮಾಡಿದ್ದಿದ್ದು. ಯಾವಾಗಲೂ ಹೋಗಿರ್ತೀವಿ ನಾವು, ತುಂಬ ರೇರ್ ಫಿಲಮ್ಸು ಎಲ್ಲ ನೋಡೋದು. ಮತ್ತು ಅತ್ತೆನೂ ಅಷ್ಟೇ, ಎಲ್ಲಿ ಹಿಂದಿನ ಕಾಲದಲ್ಲೆಲ್ಲ ನಾರ್ಮಲ್ ಟೆಂಟ್ ಅದು ಇದು ಎಲ್ಲ ಹೋಗ್ತಿದ್ರು. ನಾನೇ ಫೋರ್ಸ್ ಮಾಡಿದ್ದಿದ್ದು. ಆ್ಯಕ್ಚುಲಿ ಹಸ್ಬೆಂಡ್ಗೂ ಹೇಳಿದೆ, ಫಸ್ಟ್ ಕರ್ಕೊಂಡು ಹೋಗೋಣ. ನನ್ನ ತಲೆಯಲ್ಲಿ ಅದೇನೆ ಯಾವಾಗ್ಲೂ ಅಷ್ಟೇ, ಏನೇ ಆದರೂ ವಯಸ್ಸಾದವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅವ್ರುಗಳು ತುಂಬ ಕಷ್ಟಪಟ್ಟಿರ್ತಾರೆ. ನಮ್ಮ ಪೇರೆಂಟ್ಸ್ ಆಗಿರಲಿ, ನಮ್ಮ ಅತ್ತೆನೇ ಆಗಿರಲಿ, ತುಂಬ ಕಷ್ಟಪಟ್ಟಿರ್ತಾರೆ ಆಯಿತಾ. ಅಟ್ಲೀಸ್ಟ್ ಈ ಟೈಮಲ್ಲೇನೋ ನಮ್ಮ ಕೈಲಾದಷ್ಟು ನಾವೇನೋ ಬೆಸ್ಟ್ ನೋಡ್ಕೋತೀವಿ, ತುಂಬ ಒಳ್ಳೆ ಸೊಸೆ ನಾನು, ಆ ಥರ ಎಲ್ಲ ಏನೂ ಹೇಳಲ್ಲ ನಾನು ಆಯಿತಾ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಚೆನ್ನಾಗಿ ನೋಡ್ಕೋತೀನಿ. ನನ್ನ ಹಸ್ಬೆಂಡ್ಗೂ ಹೇಳ್ತೀನಿ, ಹಿಂಗೆ ಕೊಡ್ಸೋಣ, ಹಿಂಗೆ ನೋಡ್ಕೊಳ್ಳೋಣ, ತಂದುಕೊಡ್ತೀನಿ. ನಾನು ಕೆಲವು ಐಸ್ ಕ್ರೀಮ್ ತಂದುಕೊಡ್ತೀನಿ ನಮ್ಮ ಅತ್ತೆಗೇ, ಅವ್ರಿಗೆ ಅಂತಲೇ ತಂದುಕೊಡ್ತೀನಿ ನಾನು. ತಲೆಯಲ್ಲೇನು ಅವ್ರು ಕಷ್ಟಪಟ್ಟಿರ್ತಾರೆ. ಅಟ್ಲೀಸ್ಟ್ ಈ ಏಜಲ್ಲೇನ ನಮ್ಮ ಕರ್ತವ್ಯ ಅದು, ಮಗಂದು ಸೊಸೆದು ಕರ್ತವ್ಯ. ಆಮೇಲೆ ಅವರು ಹಂಗೆ ಇದ್ದಾರೆ, ನಮ್ಮ ಅತ್ತೆನೂ ಅಷ್ಟೇ, ನನ್ನ ಕೇರ್ ಮಾಡ್ತಾರೆ. ಮೇ ಬಿ ಅವರು ಟಿಪಿಕಲ್ ಅತ್ತೆ ಥರ ಸುಮ್ಮನೆ ಅಥಾರಿಟಿವ್ ಆಗಿ ಏನೋ ಒಂದು ದಬ್ಬಾಳಿಕೆ ಮಾಡಿಕೊಂಡು ಆ ಥರ ಎಲ್ಲ ಇದ್ದಾಗ ಆ ಬಾಂಡಿಂಗ್ ಬರ್ತಿತ್ತೋ ಬರ್ತಿರ್ಲಿಲ್ವೋ ಸೆಕೆಂಡ್ರಿ. ಬಟ್ ಅವರು ಹಾಗೇ ಇದ್ದಾರೆ. ಸಣ್ಣ ಪುಟ್ಟ ಎಲ್ಲ ಆಗೋದು ಮನೇಲಿ ಕಾಮನ್ನು, ಅದೆಲ್ಲರ ಮನೇಲೂ ಇದ್ದೇ ಇರುತ್ತೆ, ಮನಸ್ತಾಪ ಇದ್ದೇ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಷ್ಟೇ. ತಾಯಿ ಮಗಳ ಮಧ್ಯೆನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ. ಅತ್ತೆ ಸೊಸೆ ಜೊತೆ ಆಗಬಾರ್ದು, ಗಂಡ ಹೆಂಡತಿ ಮಧ್ಯೆ ಆಗಬಾರ್ದು ಅಂದರೆ ಹಿಂಗಾಗುತ್ತೆ. ಯಾರೇ ಇಬ್ಬರು ಮನುಷ್ಯರಿದ್ದಾರೆ ಅಂದರೆ ಅವ್ರದ್ರಲ್ಲಿ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ನಾರ್ಮಲ್, ಅದು ಆಗ್ತಾನೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನಾವು ಅದನ್ನು ಯಾವ ರೀತಿ ಕ್ಯಾರಿ ಔಟ್ ಮಾಡ್ಕೋತೀವಿ, ಮುಂದೆ ಎಷ್ಟು ಡ್ರ್ಯಾಗ್ ಮಾಡ್ತೀವಿ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಬಟ್ ಸೊ ಅದನ್ನೇ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾನೆ ಇರ್ತೀನಿ, ಏನೇ ಆದರೂ ಅವ್ರು ನೋಡ್ಕೊಳ್ಳೋಣ. ಫಸ್ಟು ಪ್ರಿಫ್ರೆನ್ಸು ಮಕ್ಕಳು, ವಯಸ್ಸಾದವರು. ಅವರು ಮಕ್ಕಳು ಅಷ್ಟೇ, ಅದು ಬೆಳೆಯೋ ಸಿರಿ ಅಲ್ವಾ, ಅವ್ರಿಗೆ ಕರೆಕ್ಟಾಗಿ ನ್ಯೂಟ್ರಿಷನ್ನು. ನಮ್ಮದೆಲ್ಲ ಆ್ಯಾವ್ರೇಜ್, ನಾವು ಆ ಕಡೆನೂ ಈ ಕಡೆ ಇಲ್ಲ ಆಯಿತಾ. ಆ ಥರ ನಾನು ಕೇರ್ ತೊಗೋತೀನಿ, ಇಲ್ಲ ಅಂತಲ್ಲ. ಬಟ್ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಅವ್ರಿಗೆ ಕೊಡ್ತಾ ಇರ್ತೀನಿ. ನಮ್ಮ ಪೇರೆಂಟ್ಸ್ಗಾಗಲಿ, ಈವನ್ ನನ್ನ ಹಸ್ಬೆಂಡೂ ಅಷ್ಟೇ, ನನ್ನ ಪೇರೆಂಟ್ಸ್ಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾರೆ. ವಯಸ್ಸಾದವರು ಪ್ರಿಫರೆನ್ಸ್ ಕೊಡಬೇಕು, ನೋಡ್ಕೋಬೇಕು, ಬಂದಾಗ್ಲೂ ಅಷ್ಟೇ ಕೇರ್ ಮಾಡ್ತಾರೆ. ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಕ್ಕಿಂತ ನನ್ನ ಪ್ರಕಾರ ಅದೇನೋ ದೊಡ್ಡ ವಿಷಯ ಅಂತ ಏನಿಲ್ಲ. ನಮ್ಮ ಬೇಸಿಕ್ ಹ್ಯುಮ್ಯಾನಿಟಿ ಅದು ಆಯಿತಾ. ಕೆಲವು ಸತಿ ಅವ್ರ ಅಪೋಸಿಟ್ ಪರ್ಸನ್ ಚೆನ್ನಾಗಿ ನೋಡ್ಕೊಂಡಿಲ್ಲ, ಅವ್ರಿಗೆ ಮನುಷ್ಯತ್ವನೇ ಇಲ್ಲ ಅಂದ್ರೂ ನಮ್ಮ ಮನುಷ್ಯತ್ವನ ಬಿಟ್ಕೊಡ್ಬಾರ್ದು ಅಂತ ಪ್ರಿನ್ಸಿಪಲ್ ನಂದು. ಆ ಥರ ಯಾವಾಗ್ಲೂ ಅಷ್ಟೇ. ಇನ್ಫ್ಯಾಕ್ಟ್ ನಾನು ಅಂದ್ಕೊಂಡಿದ್ವಿ ಹೋಗೋಣ ಅಂತ. ಅಲ್ಲಿಗೂ ನಾನು ಸ್ಟ್ರೆಸ್ ಮಾಡಿ ಹೇಳಿದೆ, ಒಟ್ಟಿಗೆ ಕೆಲ್ಸಕ್ಕೆ ಹೋಗಬೇಕಾದ್ರೆ ಹಸ್ಬೆಂಡಿಗೆ ಹೇಳ್ತಾಯಿದ್ದೆ, ಕರ್ಕೊಂಡು ಹೋಗೋಣ ಅವ್ರನ್ನ, ಅತ್ತೆನ ಕರ್ಕೊಂಡು ಹೋಗೋಣ, ನೋಡಲಿ ಅವರು ಸ್ವಲ್ಪ, ಅವರೂ ಎಂಜಾಯ್ ಮಾಡಲಿ ಅನಿಸುತ್ತಲ್ವ. ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾರಿಗಾದರೂ ಅನ್ನೋದು ನಾನು ಹೇಳೋದು ಎಲ್ಲರಿಗೂ ಏನು ಅಂದರೆ, ಅಪ್ಪ ಅಮ್ಮನ ಕಳ್ಕೊಂಡ್ಮೇಲೆ, ಯಾರೋ ದೊಡ್ಡವ್ರನ್ನ ಕಳ್ಕೊಂಡ್ಮೇಲೆ ಅಳೋದಲ್ಲ, ಬದುಕಿರುವಾಗ ಹೆಂಗೆ ನೋಡ್ಕೋತೀವಿ ನಾವು, ಅದು ತುಂಬಾ ಮ್ಯಾಟ್ರಾಗುತ್ತೆ. ನಾನು ಅದೇ ಹೇಳ್ತೀನಲ್ಲ, ನಾನು ಬೆಸ್ಟ್ ಅಂತ ಹೇಳೋದು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಹೌದು ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ ಥರ ಎಲ್ಲ ಬ್ಯಾಲೆನ್ಸಿಂಗೆ. ಸೊ ವಿಮೆನ್ ಎಷ್ಟು ಬ್ಯಾಲೆನ್ಸ್ ಮಾಡಿದ್ರೂ ಸಾಲದು ಅನಿಸುತ್ತೆ. ತುಂಬಾ ಸುಸ್ತಾಗುತ್ತೆ ನನಗಂತೂ. ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಮಕ್ಕಳದು ಸ್ಟಡೀಸ್ ಆ್ಯಕ್ಚುಲಿ ಜಾಸ್ತಿ ಆಗ್ತಿದೆ. ಇದು ಒಂಥರ ಖುಷಿ ಪಡಬೇಕು, ಬೇಜಾರು ಮಾಡ್ಕೋಬೇಕು ಗೊತ್ತಿಲ್ಲ. ಚಿಕ್ಕವಳಿಗೆ ಎಷ್ಟು ಓದೋದ್ರಲ್ಲಿ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅಂದರೆ ಖುಷಿ ವಿಷಯನೇ. ಬಟ್ ಅವಳಿಗೆ ಪರ್ಫೆಕ್ಟಾಗಿ ಕಲಿಬೇಕು, ನನ್ನನ್ನು ಬಿಡೋದೇ ಇಲ್ಲ ಅವಳು. ನನ್ನ ಈ ಯೂಟ್ಯೂಬ್ನ ಇಷ್ಟು ದಿನ ಮಾಡದೇ ಇರೋದಕ್ಕೆ ಮೇನ್ ಕಾರಣ ಅದೇನೆ. ನನಗೆ ಎಷ್ಟು ಖುಷಿ ಇದೆ ಅಂದರೆ, ನನಗೆ ರಿಗ್ರೆಟೇ ಇಲ್ಲ ನನ್ನ ವೀಡಿಯೋಸ್ ಮಾಡಿಲ್ಲ, ಅದು ರಿಗ್ರೆಟೇ ಇಲ್ಲ. ಒಂದು ತಾಯಿಗೆ ಏನು ಇಂಪಾರ್ಟೆಂಟು ಹೇಳಿ, ಮಕ್ಕಳು ಓದಬೇಕು, ಅವ್ರ ಆರೋಗ್ಯ ಚೆನ್ನಾಗಿರಬೇಕು, ಅವ್ರು ಚೆನ್ನಾಗಿರಬೇಕು. ಹೆಂಗೆ ಕೂರ್ತಾಳೆ ಅಂದರೆ ಅವಳು, ಅಮ್ಮ ಇದನ್ನು ಓದಿಸು ಬರೋವರೆಗೂ ಬಿಡಲ್ಲ. ಅದು ಏನಾಗಿದೆಯೋ ಈ ವರ್ಷ ಏನು ಕತೆನೋ, ಲಾಸ್ಟ್ ಇಯರೆಲ್ಲ ನಾನು ಅವಳು ಹಿಂದೆ ಬೀಳ್ತಾ ಇದ್ದೆ.
3rd ಸ್ಟ್ಯಾಂಡರ್ಡು ಇನ್ನು, ಆಯಿತಾ. ಸೊ ನಾನು ಅದಕ್ಕೆ ಅವಳಿಗೆ ಆ ಥರ ಇಂಟ್ರೆಸ್ಟಿಂದ ಓದ್ತಾ ಇದ್ದಾಳೆ, ನನಗೇನು ನನಗೆ ಓದ್ಸೋಕ್ಕೆ ಏನು ದಾಡಿ ಅಂದ್ಕೊಂಡು ಎಷ್ಟೇ ಸ್ಟ್ರೈನ್ ಆದರೂ ಪರವಾಗಿಲ್ಲ ಕೂತ್ಕೊಂಡು ಓದಿಸ್ತೀನಿ, ಮಾಡ್ತೀನಿ, ಟೈಮ್ ಕೊಡ್ತೀನಿ. ದೊಡ್ಡೊಳಗೂ ಹಾಗೆ ಬ್ಯಾಲೆನ್ಸ್ ಮಾಡ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ಏನೇನೋ ಲೈಫ್ ಡಿಸಿಷನ್ಸ್ ಮಾಡಬೇಕಾಗಿದೆ. ಅದು ಆಲ್ಮೋಸ್ಟ್ ಕಂಪ್ಲೀಷನ್ ಇದೆ. ಸೊ ಯಾವಾಗಲೂ ತುಂಬ ಸ್ಟ್ರೆಸ್ಸಲ್ಲಿ ಏನೋ ಎಲ್ಲ ಕಮಿಟ್ಮೆಂಟ್ಸ್ನು ಮಾಡ್ಕೊಳಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಮೇಜರ್ ಪ್ರಿಫರೆನ್ಸ್ ಕೊಡೋದು ಪೀಸ್ ಆಫ್ ಮೈಂಡ್. ದುಡ್ಡಿಗೆ ಯಾವತ್ತೂ ಪ್ರಿಫರೆನ್ಸ್ ಕೊಡೋಲ್ಲ. ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಖುಷಿಯಿಂದ ನೆಮ್ಮದಿಯಿಂದ ಏನೋ ಒಂದು ದುಡಿತೀವಿ ಅಂದರೆ ಫೈನ್. ಬಟ್ ಎಲ್ಲೋ ಏನೋ ಸ್ಟ್ರೆಸ್ ಆಗ್ತಾಯಿದೆ ಅಂದರೆ ನಾವೊಂದು ಡಿಸಿಷನ್ ತೊಗೊಳ್ಳೇಬೇಕಾಗತ್ತೆ ಅಂತ ಅನಿಸುತ್ತೆ. ಸೊ ಆ ಥರ ನೋಡೋಣ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಹೆಂಗೆ ಮಾಡೋದು ಅಂತ ನಾನು ತುಂಬ ಕಲ್ತಿದ್ದೀನಿ. ನಾನು ಹೇಳ್ತೀನಿ ನೋಡಿ, ಆಯಿತಾ. ಫಸ್ಟು ನನ್ನ ಪ್ರಿಯಾರಿಟಿ, ನಾನು ಇಷ್ಟು ಆರಾಮಾಗಿದ್ದೀನಿ. ಕಮಿಟ್ಮೆಂಟ್ಸ್ ಇದ್ದರೂ ತುಂಬ ಕಮಿಟ್ಮೆಂಟ್ಸು ಎಷ್ಟೊಂದು ಸೋಷಲ್ ಮೀಡ್ಯಾದಲ್ಲಿ ಹೇಳ್ಬೋದು, ಸೋಷಲ್ ಮೀಡ್ಯಾದಲ್ಲಿ ಎಷ್ಟು ಹೇಳೋಕ್ಕಾಗಲ್ಲ. ಯಾರೂ ಯೂಟ್ಯೂಬರು 24/7 ನಮ್ಮ ಲೈಫಲ್ಲಿ ಏನಾಗುತ್ತೆ ಅಂತ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಅಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದ್ದಾಗ ನಮ್ಮನ್ನು ಪುಷ್ ಮಾಡೋದು, ನಮಗೆ ಒಂದು ಪೀಸ್ ಆಫ್ ಮೈಂಡ್ ಕೊಡೋದು ನಮ್ಮ ಪ್ರಿಯಾರಿಟೀಸ್. ನಾನು ಎಷ್ಟು ಪ್ರಿಯಾರಿಟಿ ಕೊಡಬೇಕು? ಆಬ್ವಿಯಸ್ಲಿ ನನಗೆ ಕೇಳಿದ್ರೆ ಅಂತೂ ಒಂದು ಲೇಡಿಗೆ ಫ್ಯಾಮಿಲಿಗಿಂತ ಇಂಪಾರ್ಟೆಂಟ್ ಇನ್ಯಾವುದೂ ಇಲ್ಲ. ಜೆಂಟ್ಸಿಗನ ಇರುತ್ತೆ, ಇದು ಸೋಷಲ್ಲಿ ಅಕ್ಸೆಪ್ಟೆಡ್, ಹೌದು, ಸೊಸೈಟಿಯಲ್ಲೂ ಹಾಗೆ ಇರೋದು. ಆಮೇಲೆ ಹಾಗೆ ಆಗುತ್ತೆ ಕೂಡ. ಅವ್ರ ಅರ್ನಿಂಗು ಸ್ವಲ್ಪ ಮೇಜರ್ ಹ್ಯಾಂಡ್ ಅವ್ರದ್ದು ಹಸ್ಬೆಂಡ್ದು. ಸೊ ಅರ್ನ್ ಮಾಡ್ಬೇಕಾದ್ರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾನು ಅರ್ನ್ ಮಾಡ್ತೀನಿ, ನಾನು ನನ್ನ ಕೆರಿಯರ್ನ ಬಿಲ್ಟ್ ಮಾಡ್ತೀನಿ ಆದ್ರೇನ ಫೈನ್, ವೆರಿ ಗುಡ್. ಆ್ಯಕ್ಚುಲಿ ನಾವು ಟ್ರೈ ಮಾಡಲೇಬೇಕು, ಎಷ್ಟಾಗುತ್ತೋ ಅಷ್ಟು. ಬಟ್ ಫ್ಯಾಮಿಲಿ ಕಾಸ್ಟ್ನ ಬಿಟ್ಟು ಮಕ್ಕಳೆಂಗನ ಹಾಳಾಗೋಗಲಿ, ನಾನು ಕೆರಿಯರ್ ನೋಡ್ಕೋತೀನಿ, ಈ ಥರ ಸಕ್ಸಸ್ ಮಾಡ್ಕೋತೀನಿ. ಈಗ ನಾನು ಹೇಳೋದು, ನಾನು ಈಗಲೂ ಹೋದ್ರು ಕೆಲವರೆಲ್ಲ ನನ್ನ ಸೆಕೆಂಡ್ ಗೋಲ್ಡ್ ಮೆಡಲ್ ಬಂದಾಗ ಹೇಳಿದರು, PhD ಮಾಡಿ, ಇನ್ನೂ ಹೈಯರ್ ಸ್ಟಡೀಸ್ ಮಾಡಿ ಅಂತ. ಈಸಿ, ನನಗೆ ಈಗಲೂ ಇಂಟ್ರೆಸ್ಟ್ ಇದೆ. ನಾನು ಈಗಲೂ MEd ಮಾಡೋಕ್ಕೂ ರೆಡಿ, PhD ಮಾಡೋಕ್ಕೂ ರೆಡಿ, ಎಲ್ಲ ರೆಡಿ. ಬಟ್ ಕನ್ಸ್ಟ್ರೆನ್ಸ್ ಹೆಂಗಿರುತ್ತೆ ಲೈಫಲ್ಲಿ? ನನ್ನ ಮಕ್ಕಳನ್ನ ಓದಿಸೋದು ಇಂಪಾರ್ಟೆಂಟಾ? ನಾನು ಈ ಏಜಲ್ಲಿ ಅವ್ರನ್ನ ಬಿಟ್ಟು ಪ್ರಾಕ್ಟಿಕಲಿ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೌದಲ್ಲ, ನಾನು ಸಂಜೆ ಬರೋದು ಈ ಟೈಮಿಗೆ, ಮನೆ ಕೆಲಸ ಮಾಡಿಕೊಂಡು ಮನೇನ ಬಿಡೋಕ್ಕಾಗತ್ತಾ? ಮನೆ ಕೆಲಸ ಬಿಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡೇ ಹೋಗಬೇಕು. ಸರಿ, ಮನೆ ಕೆಲಸದವ್ರನ್ನೂ ತೊಗೊಂಡೆ ಅಂದ್ಕೊಳ್ಳಿ, ಬಟ್ ಎಷ್ಟರ ಮಟ್ಟಿಗೆ ಫುಲ್ ಕೆಲಸ ಮಾಡಿಬಿಡ್ತಾರೆ ಅವರು? ಸ್ವಲ್ಪನ ನಾವು ಮಾಡಲೇಬೇಕು. 1 hour ಕೆಲಸ ಅಂತೂ ಇದ್ದೇ ಇರುತ್ತಲ್ವ. ಸ್ವಲ್ಪ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಫ್ಯಾಮಿಲಿಗೋಸ್ಕರ ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ತು. ನಿಜ, ಅದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ನನಗೆ. ಈ ನಡುವೆ ಒಂದು ವಾರ 10 ಡೇಸಲ್ಲಿ ಎಷ್ಟೊಂದು ನಾನು ನನ್ನ ಕೆರಿಯರ್ ಬಗ್ಗೆ ಸ್ವಲ್ಪ ಲೈಟಾಗಿ ತೊಗೊಂಬಿಟ್ಟೆ. ಸಾಕು, ಎಷ್ಟೊಂದು ಬೇರೆ ಬೇರೆ ಡಿಸಿಷನ್ಸ್ ತೊಗೊಂಡಿದ್ರೆ ಇನ್ನೂ ನಾನು ಹೈಯರ್ ಪೊಸಿಷನ್ಗೆ ಹೋಗ್ತಾಯಿದ್ದೆ, ಆಯಿತಾ. ಕೆರಿಯರ್ ಆಬ್ವಿಯಸ್ಲಿ ನನ್ನ ಪ್ರೊಫೆಷನಲ್ಲೇ. ಬಟ್ ನಾನು ಚೂಸ್ ಮಾಡ್ಕೊಂಡಿದ್ದು ನನ್ನ ಫ್ಯಾಮಿಲಿ. ಐ ಆಮ್ ವೆರಿ ಪ್ರೌಡ್. ಅದರಲ್ಲಿ ತುಂಬ ಖುಷಿ ಇದೆ ನನಗೆ. ನಾನು ಈ ಥರ ಸ್ವಲ್ಪ ಮನೆ ಬ್ಯಾಲೆನ್ಸ್ ಮಾಡ್ತೀನಿ, ಕೆಲಸ ಮಾಡ್ಕೋತೀನಿ, ಮಕ್ಳಿಗೂ ಟೈಮ್ ಕೊಡ್ತೀನಿ, ಅವ್ರಿಗೆ ಓದಿಸ್ತೀನಿ, ಹೆಲ್ದಿ ಬ್ಯಾಲೆನ್ಸ್ ಡಯಟ್ ಏನೇ ಆಗಲಿ ಕೂಡ ಎಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೀನಿ ಅಂದರೆ ದಿನಕ್ಕೆ 2 ವೆರೈಟಿ ತರಕಾರಿದು ಏನೋ ಒಂದು ಮಾಡಬೇಕು ನಾನು, ಆಯಿತಾ. ಅಷ್ಟು ಸ್ಟ್ರಿಕ್ಟಾಗಿ ರಸಮ್ ಮಾಡ್ತೀನ, ಅದರ ಜೊತೆಗೆ ಏನಾದರೂ ಒಂದು ತರಕಾರಿ ಮಾಡಲೇಬೇಕು, ಕಾಳಿನ ಪಲ್ಯ ಮಾಡಬೇಕು, ಬಸ್ಸಾರು ಮಾಡಬೇಕು, ಡೈಲಿ ಬೇಸಿಸಲ್ಲಿ ಪನ್ನೀರು ಕೊಡ್ತೀನಿ, ಎಗ್ ಕೊಡ್ತೀನಿ. ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಗೊತ್ತಾ? ಅದು ಪ್ರತಿಯೊಂದು ಲೇಡಿಗೂ ಅದು ನಿಜ ಅಂತ ಅನಿಸುತ್ತೆ. ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್. ಎಲ್ಲ ಬ್ಯಾಲೆನ್ಸಿಂಗೆ, ನಮ್ಮ ಮೈಂಡ್ಸೆಟ್ ಬ್ಯಾಲೆನ್ಸಿಂಗು, ನಮ್ಮ ಲೈಫ್ ಸ್ಟೈಲ್ ಬ್ಯಾಲೆನ್ಸಿಂಗು. ಕೆಲವು ಸತಿ ಡಿಸಿಷನ್ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನಿಮ್ಗೆಲ್ರಿಗೂ ಅದು ಅನುಭವ ಆಗಿರುತ್ತೆ. ನಾನು ಕೆಲ್ಸಕ್ಕೆ ಹೋಗಬೇಕಾ, ಮನೇಲಿರಬೇಕಾ, ನಾನು ಇನ್ನೂ ಬೇರೆ ಜಾಬ್ ಟ್ರೈ ಮಾಡಬೇಕಾ, ಇದೇ ಜಾಬಲ್ಲಿರಬೇಕಾ, ಅಥವಾ ಇನ್ನು ನಾನು ಎಕ್ಸ್ಟ್ರಾ ಏನಾದರೂ ಕಮಿಟ್ಮೆಂಟ್ಸ್ಗೆ ಇನ್ನೂ ದುಡಿಬೇಕಾ, ಅಥವಾ ಮನೆಗೋಸ್ಕರ ಫ್ಯಾಮಿಲಿ ಮಕ್ಕಳು ಅಂತ ನೋಡ್ಕೋಬೇಕಾ. ಎಲ್ರಿಗೂ ನೀವು ಯೋಚನೆ ಮಾಡಿ ಹೇಳಿ, ನಿಮ್ಮೆಲ್ರಿಗೂ ಅನಿಸಿರುತ್ತೆ ನಂದು ಅಂತ ನಾನು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು, ನಾನು ಏನು ಅಂತ ಪ್ರೂವ್ ಮಾಡ್ಕೋಬೇಕು. ಕೆಲವು ಸತಿ ಎಷ್ಟೋ ಫ್ಯಾಮಿಲಿಯಲ್ಲಿ ನಾನು ನೋಡಿದ್ದೀನಿ, ಹಸ್ಬೆಂಡ್ಗಳು ಸಪೋರ್ಟೇ ಮಾಡಲ್ಲ. ಯಾವ ಲೆವೆಲ್ಗೆ ಇರ್ತಾರೆ ಅಂದರೆ, ನೀನು ಏನಾನ ಕತ್ತೆ ಥರ ದುಡಿ, ನಾನು ಮಾತ್ರ ಇರೋದು ಹಿಂಗೇನೆ, ನೀನು ಏನಾನ ಮಾಡ್ಕೊ ನಿನ್ನ ಲೈಫಲ್ಲಿ, ಎಷ್ಟನ ದುಡ್ಕೊ, ಏನಾನ ಮಾಡ್ಕೊ, ನಮ್ಮ ಮನೇಲಿ ಕರೆಕ್ಟಾಗಿ ನೋಡ್ಕೊ. ಫ್ಯಾಮಿಲಿ ಸಪೋರ್ಟು ಇರಲ್ಲ ಅವ್ರಿಗೆ. ಇನ್ನೂ ಎಷ್ಟೊಂದು ಲೇಡೀಸ್ಗೆ ಎಷ್ಟು ಫ್ರಸ್ಟ್ರೇಷನ್ ಆಗಿರುತ್ತೆ ಅಂದರೆ,
ಎಷ್ಟು ಮಾಡಿದ್ರು ಇಷ್ಟೇ ಅಲ್ವಾ ಲೈಫಲ್ಲಿ, ಏನೋ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಅಚೀವ್ ಮಾಡ್ಕೋಬೇಕು ಅಂತ ಮುಂದೆ 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 ಹೋಗ್ತಾ ಇರ್ತಾರೆ. ಅದು ಕರೆಕ್ಟೇ, ಅವ್ರು ಬ್ಯಾಲೆನ್ಸ್ ಮಾಡಿಕೊಂಡು ಪ್ರಯಾರಿಟೈಸ್ ಮಾಡಿಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಫೈನ್, ಒಳ್ಳೆಯದೇ. ಅದು ಅವ್ರು ಏನೋ ಒಂದು ಅಚೀವ್ ಮಾಡ್ಕೊಳಕ್ಕೆ ಹೋಗ್ತಿದ್ದಾರೆ. ಬಟ್ ಯಾರಿಗೋ ಏನೋ ಪ್ರೂವ್ ಮಾಡಬೇಕು ಅಂತ, ಈ ಲೈನ್ನ ಕರೆಕ್ಟಾಗಿ ಕೇಳ್ಕೊಳ್ಳಿ, ಯಾರಿಗೋ ಏನೋ ಪ್ರೂವ್ ಮಾಡಬೇಕು ಅಂತ ಲೈಫ್ನ ನೆಮ್ಮದಿನ ಹಾಳು ಮಾಡಿಕೊಂಡು ಏನೋ ಅಚೀವ್ ಮಾಡೋದು, ಏನೋ ಕೆರಿಯರಲ್ಲಿ ಸಕ್ಸಸ್ ಕಾಣೋದು ನನಗೇನೋ ಸರಿ ಅಂತ ಅನಿಸಲ್ಲ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಎಷ್ಟೊಂದು ಜನ ಹೌಸ್ ವೈಫ್ ಆಗಿರ್ತೀರಾ, ಏನಕ್ಕಾಗಿರ್ತೀರಾ? ನಿಮಗೆ ಅಂತ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ, ನಿಮಗೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಎಷ್ಟೊಂದು ಸತಿ ಮನೇಲಿ ಒಪ್ಪಿರಲ್ಲ, ಎಷ್ಟೋ ಸರಿ ನೀವೇ ಡಿಸಿಷನ್ ತೊಗೊಂಡಿರ್ತೀರ. ಆ್ಯಂಡ್ ಅದು ಎಷ್ಟು ಸ್ಟ್ರಾಂಗ್ ಡಿಸಿಷನ್ ಅಂತ ನನಗೆ ಗೊತ್ತು. ನಾನು ಕೆಲ್ಸಕ್ಕೆ ಹೋಗದೆ ನನ್ನ ಫ್ಯಾಮಿಲಿಗೋಸ್ಕರ ನಾನು ಟೈಮ್ ಕೊಡ್ತೀನಿ, ನನ್ನ ಫ್ಯಾಮಿಲಿಗೋಸ್ಕರ ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಕೆರಿಯರ್ನ ಸ್ವಲ್ಪ ಮಟ್ಟಿಗೆ ಪಕ್ಕಕ್ಕಿಡ್ತೀನಿ, ಕೆರಿಯರ್ನ ಕಂಪ್ಲೀಟಾಗಿ ಪಕ್ಕಕ್ಕಿಡ್ತೀನಿ. ಇದು ನನ್ನ ಸ್ಯಾಟಿಸ್ಫ್ಯಾಕ್ಷನು. ತುಂಬ ಫೀಲಿಂಗ್ಸ್ ಬರುತ್ತೆ ಫ್ರೆಂಡ್ಸ್, ತುಂಬಾ ಬರುತ್ತೆ. ನಾನು ಏನಕ್ಕೆ ಇಷ್ಟೊಂದು ಓದಿದೆ, ಮನೇಲಿರೋಕ್ಕೆ ನಾನು ಏನಕ್ಕೆ ಇಷ್ಟೊಂದು ಓದಿದೆ, ಇಷ್ಟೊಂದು ಕಷ್ಟಪಟ್ಟು ಡಿಗ್ರೀಸ್ ಎಲ್ಲ ಮಾಡಿಕೊಂಡು ನಾನು ಏನು ಅಚೀವ್ ಮಾಡಿದೆ ಅಂತ ತುಂಬ ಪ್ರಶ್ನೆಗಳು ಬರುತ್ತೆ. ಬಟ್ ನೀವು ಯಾವಾಗ ಪ್ರಿಯಾರಿಟಿ ಸೆಟ್ ಮಾಡ್ಕೋತೀರಾ, ನನ್ನ ಪ್ರಿಯಾರಿಟಿ ನನ್ನ ಮಕ್ಕಳು ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಮಕ್ಕಳನ್ನ ಓದಿಸಿದ್ಮೇಲೆ ನನಗೆ ಈ ಒಂದು ವಾರ ಸಿಗ್ತಲ್ಲ ಸ್ಯಾಟಿಸ್ಫ್ಯಾಕ್ಷನು, ಅದು ನೆಕ್ಸ್ಟ್ ಲೆವೆಲ್. ನಾನು ಯಾವಾಗಲೂ ಅನ್ಕೋತಿದ್ದೆ, ಅಯ್ಯೋ ವೀಡಿಯೋ ಮಾಡಲಿಲ್ವಲ್ಲ, ಬೇರೆ ಎಲ್ಲ ಬ್ಯಾಲೆನ್ಸ್ ಮಾಡ್ತಿದ್ದೆ. ಒಂದು ಗಂಟ್ಲು ಕೆಟ್ಟೋಗ್ಬಿಟ್ಟಿತ್ತು ಬಿಡಿ. ನಂಗೆ ಈಗಲೂ ನನ್ನ ವಾಯ್ಸ್ ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಟ್ಸ್ ನಾರ್ಮಲ್ ಇಲ್ಲ ಅದು. ಸ್ವಲ್ಪ ಎಷ್ಟೇ ಗಾರ್ಗಲ್ ಮಾಡಿದ್ರು ಟಾನ್ಸಿಲೈಟಿಸ್ ಪ್ರಾಬ್ಲಮ್ ಇದೆ ನನಗೆ. ಅಂದರೆ ಅದು ಫುಲ್ಲು ಊದ್ಕೊಳ್ಳುತ್ತೆ, ಗುಳ್ಳೆ ಥರ ಆಗಿಬಿಡುತ್ತೆ ಗಂಟ್ಲು ಒಳಗಡೆ ಎಲ್ಲ, ನುಂಗೋಕ್ಕಾಗಲ್ಲ. ಆ ಟೈಮಲ್ಲಿ ಇನ್ನೂ ಸ್ಟ್ರೇನ್ ಆಗಿರತ್ತಾ, ಅಲ್ಲೇ 7-8 ಪೀರಿಯಡ್ ಮಾತಾಡಿರ್ತೀವಿ ಸ್ಕೂಲಲ್ಲಿ. ಇಲ್ಲಿ ಬಂದಿದ ತಕ್ಷಣ ಇಲ್ಲೂ ಇದು ಮಾಡ್ಕೋಬೇಕು ಅಂತ ತುಂಬ ಸ್ಟ್ರೇನ್ ಆಗ್ತಿತ್ತು. ಅದು ಮೇಜರ್ ರೀಸನ್, ನನ್ನ ಕೈಲಿ ಆಗ್ತಿರ್ಲಿಲ್ಲ. ಸೆಕೆಂಡು, ಅದೊಂಥರ ಗಿಲ್ಟೇ ಇರಲಿಲ್ಲ ಫ್ರೆಂಡ್ಸ್ ನನಗೆ. ಆಯಿತು, ಆ್ಯಂಡ್ ಫೈನಲಿ ನೀವೂ ಒಂದು ತಾಯಿನೇ, ಅದು ಅರ್ಥ ಮಾಡ್ಕೋತೀರ. ನಾನು ಅಟ್ಲೀಸ್ಟ್ 1 ವಾರ 10 ದಿನ ಆದಮೇಲಾದರೂ ನಾನು ಮಾಡೇ ಮಾಡ್ತೀನಿ ಅಂತ. ಒಂದು ಮೂಮೆಂಟಿಗೆ ಸರಿ ಸ್ಟಾಪ್ ಮಾಡಿಬಿಡೋಣ, ಸಾಕು ಇನ್ನು ಅಂತಲೂ ಅನಿಸ್ತು. ಆಮೇಲೆ ಎಷ್ಟು ಜನ ಮೆಸೇಜ್ ಮಾಡೋದು, ಮೇಲ್ ಮಾಡ್ತಿದ್ರಲ್ವ, ಎಲ್ಲೋ ಒಂದು ಮೂಮೆಂಟಿಗೆ ಅನಿಸ್ತು, ಇಲ್ಲ ಎಷ್ಟಾಗುತ್ತೋ ಅಷ್ಟು 10 ಮಿನಿಟ್ಸ್ 12 ಮಿನಿಟ್ಸ್ 15 ಮಿನಿಟ್ಸನ್ನು ವೀಡಿಯೋ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ. ಇವತ್ತೂ ಅಷ್ಟೇ, ಇವತ್ತೂ ಮೂಡಿರಲಿಲ್ಲ, ಗಂಟ್ಲು ಕೆಟ್ಟೋಗಿದೆ, ನೀವು ನೋಡ್ತಾ ಇರ್ಬೋದು. ಬಟ್ ಅನಿಸ್ತು ಇವತ್ತೇನೋ ಒಂಥರ ಸ್ಯಾಟಿಸ್ಫೈಡ್ ಇದೆ, ತುಂಬ ಸ್ಯಾಟಿಸ್ಫ್ಯಾಕ್ಷನು. ಮಕ್ಳಿಗೆ ನೀಟಾಗಿ ಓದಿಸ್ದೆ, ಮನೇಲಿ ತುಂಬ ನೀಟಾಗಿ ಕೆಲಸ ಮಾಡಿಕೊಂಡೆ. ಆ್ಯಕ್ಚುಲಿ ತುಂಬ ದಿನದಿಂದ ನೀವು ಇನ್ನು ನಂಬಲ್ಲ, 3 ದಿನದಿಂದ ಬಟ್ಟೆ ಮಡಚಿರಲಿಲ್ಲ. ತುಂಬ ಹೆಕ್ಟಿಕ್ ಕೆಲಸ ಇತ್ತು, ಅದನ್ನು ನೀಟಾಗಿ ಮಡಚಿದೆ, ಎತ್ತಿಡಿದೆ. ಎಂಥ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ನಮ್ಗೆ ಲೇಡೀಸ್ಗೆ. ಚಿಕ್ಕ ಪುಟ್ಟ ಆಯಿತಾ. ಕಿಚನ್ನೂ ಅಷ್ಟೇ, ನನ್ನ ಕೈಲಿ ಆಗ್ತಿರ್ಲಿಲ್ಲ ಫ್ರೆಂಡ್ಸ್. ರಾತ್ರಿ 9 ಗಂಟೆಗೆ ಫುಲ್ಲು ಬಾಡಿ ಸ್ಟ್ರೈನು, ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ. ನಾನು ಅಂದ್ಕೊಂಡಿದ್ದು 5 ನಿಮಿಷ ತೊಳೆದು ಬರೋಣ, ಎಷ್ಟಾಗುತ್ತೋ ಅಷ್ಟು ಅಂತ. ಬೆನ್ನು ಕಿತ್ಕೊಂಡು ಹೋಗ್ತಿತ್ತು, ಅಷ್ಟು ಸೊಂಟ ನೋವು. ಬಟ್ ಆ ಥರ ಇಲ್ಲ. ಆವತ್ತು 4 ದಿನ ಬಂದಿತ್ತಲ್ಲ, ಹೆಂಗೆ ಬಗ್ಗಕ್ಕಾಗ್ತಿರ್ಲಿಲ್ಲ, ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಆ ಫಿಲಮ್ಗೆ ಹೋಗಿದ್ನಲ್ಲ, ಅಲ್ಲೂ ಅಷ್ಟೇ ಸರಿಯಾಗಿ ಕೂರೋಕ್ಕಾಗ್ತಿರ್ಲಿಲ್ಲ ನನಗೆ, ಅಷ್ಟು ಬ್ಯಾಕ್ ಪೇನು. ಈಗಲೂ ಬರುತ್ತೆ, ಲೋವರ್ ಬ್ಯಾಕ್ ಪೇನ್ ಲೆಫ್ಟ್ ಸೈಡು ಸಿಕ್ಕಾಬಟ್ಟೆ. ಅದು ತೋರಿಸ್ತೀನಿ, ಬಟ್ ಈಗೇನೋ ನೋವು ಕಡಿಮೆ ಆಯ್ತಲ್ವ, ಮೇ ಬಿ ಫಿಸಿಯೋಥೆರಪಿಯಿಂದ ಏನಾದರೂ ವರ್ಕ್ ಆಗ್ಬೋದು ಅಂತ ನಾನೇ ಹೀಟ್ ಬ್ಯಾಗ್ ಒಂದು ತರಿಸ್ದೆ. ತೋರಿಸ್ತೀನಿ, ಅದನ್ನು ಶಾರ್ಟ್ಸಲ್ಲೇನಾದರೂ ತೋರಿಸ್ತೀನಿ. ಆ ಹೀಟ್ ಬ್ಯಾಗ್ ತುಂಬ ವರ್ಕ್ ಆಯ್ತಪ್ಪ, ತುಂಬ. ಮುಂದೆ ತೋರಿಸ್ನಲ್ಲ ಉಪ್ಪು ಕೊಡೋದು, ಫಸ್ಟು ಒಂದು ಹಳೇ ಬಾಣಲಿ ತೊಗೊಂಡಿದ್ದೆ, ಯಾಕೆಂದರೆ ಹೀಟ್ ಆಗಬೇಕಲ್ಲ, ಅದೆಲ್ಲ ಕಪ್ಪಾಗಿಬಿಡುತ್ತೆ ಉಪ್ಪು ಹಾಕಿ ಅಂತ. ಹಳೇ ಬಾಣಲಿ ತೊಗೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೆ, ಬಿಸಿ ಆಗಬೇಕು. ಅದನ್ನು ಒಂದು ಕರ್ಚೀಫಲ್ಲಿ ಹಾಕಿ ಅದನ್ನು ಕಾವು ಕೊಟ್ಕೊಳ್ಳೋದು, ಎಷ್ಟು ರಿಲ್ಯಾಕ್ಸ್ ಅಂತ ಆಯಿತು. ನಿಮಗೂ ಏನಾದರೂ ಆ ಥರ ನೋವು ಆಗ್ತಾಯಿದೆ ಅದನ್ನು ಜಾಗದಲ್ಲಿ ಅಂದರೆ, ಮಂಡಿ ನೋವು, ತಲೆನೋವು ಅಷ್ಟೇ, ಎಷ್ಟು ಅದು ಒಂಥರ ಜಾಸ್ತಿ ಬಿಸಿ ಮಾಡ್ಕೊಬೇಡಿ ತಲೆಗೆಲ್ಲ, ಲೈಟಾಗಿ ಬೆಚ್ಚಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ ನನ್ನ ಹೀಟ್ ಬ್ಯಾಗು, ಅದನ್ನು ಶಾರ್ಟ್ಸಲ್ಲಿ ಹಾಕ್ತೀನಿ. ಎಷ್ಟೊಂದು 600 500 ಕೊಟ್ಟಿದ್ದು, ಎಷ್ಟು ಚೆನ್ನಾಗಿದೆ ಅಂದರೆ ಅದು. ರಾತ್ರಿ ಇವತ್ತೂ ಅಷ್ಟೇ, ಬೆಳಗ್ಗೆ ವಾಯ್ಸ್ ಓವರ್ ಕೊಡ್ತಾ ಇರೋದು, ರಾತ್ರಿ ಹೀಟ್ ಮಾಡಿದ್ದು ಬೆಳಗ್ಗೆವರೆಗೂ ಹಾಗೇ ಇತ್ತು. ಏನೋ ಪ್ರಮೋಷನ್ ಅಂತ ಇಲ್ಲ, ಇದೇನು ಕೊಲಾಬ್ರೇಷನು ಪ್ರಮೋಷನ್ ವೀಡಿಯೋ ಅಲ್ಲ. ಬಟ್ ಅದೇ ಆ ಥರ ಚೆನ್ನಾಗಿ ಬ್ಯಾಲೆನ್ಸ್ ಆಯಿತು. ಏನು ಅಂದರೆ ಹೀಟ್ ಚೆನ್ನಾಗಿರುತ್ತೆ, ಓಕೆನಾ. ಏನಕ್ಕೆ ಅದು ನೋಡ್ತಾ ಇದ್ದೇನೆ, ಅಮ್ಮನ ಮೆಸೇಜ್ ಬಂತು. ಈಗ ಟೈಮ್ ಬಂದು 5:30. ಡೈಲಿ ನಮ್ಮ ಮನೇಲಿ ಹೆಂಗೆ ಅಂದರೆ, ಅಮ್ಮ ಮೆಸೇಜ್ ಮಾಡ್ತಾರೆ ಗುಡ್ ಮಾರ್ನಿಂಗ್ ಅಂತ ಎಲ್ಲರಿಗೂ.
ಆಮೇಲೆ ನಾವುಗಳು ಮೆಸೇಜ್ ಮಾಡೋದು. ಅಮ್ಮ ಎದ್ಬಿಟ್ಟು ಗ್ರೂಪಲ್ಲಿ, ನಮ್ಮದು ಫ್ಯಾಮಿಲಿ ಗ್ರೂಪ್ ಇದೆ, ಎದ್ಬಿಟ್ಟು ಮೆಸೇಜ್ ಮಾಡೋದು, ಗುಡ್ ಮಾರ್ನಿಂಗ್ ಆಲ್, ಗುಡ್ ಮಾರ್ನಿಂಗ್. ನಮಗೊಂಥರ ಕನೆಕ್ಷನು, ಎದ್ದಿದ ತಕ್ಷಣವೇ ಸ್ಟಾರ್ಟ್ ಆಗುತ್ತೆ. ಅದೇ ಮೆಸೇಜ್ ಬಂತು, ಅದನ್ನು ನೋಡ್ಕೊತ ಅದೇ ಅಂತಿದ್ದೆ, ಏನೇನು ಅಂತಿದ್ದೆ. ಆ ಥರ ಹೀಟ್ ಬ್ಯಾಗ್ ಇಟ್ಕೊಂಡು ತೋರಿಸ್ತೀನಿ ಯಾವಾಗನ. ಈಗ ರಜಾ ಬಂದಾಗ ಒಂದು ಚೆಕಪ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ನೀಟಾಗಿ ತೋರಿಸ್ಕೊಂಡು ರಿಲೀಫ್ ಮಾಡ್ಕೋಬೇಕು. ಸೊ ಅದೇ ಹೇಳ್ತಿದ್ನಲ್ಲ, ಈ ಥರ ಇದೊಂದು ವಾರ ಕಳೀತು. ಮೇಜರ್ ರೀಸನ್ ಇರುತ್ತೆ ಫ್ರೆಂಡ್ಸ್, ನಾನು ಏನಾದರೂ ವೀಡಿಯೋ ಮಾಡಿಲ್ಲ ಅಂದರೆ ಅದೊಂದೇ ರೀಸನ್ ಇರುತ್ತೆ. ಸರಿ, 2 ರೀತಿ ನಾನು ರೆಸಿಪಿ ಮಾಡಿದ್ದೆ. ಒಂದು ಬೆಂಡೆಕಾಯಿ ಪಲ್ಯ, ಅದು ಚಪಾತಿಗೆ. ಆಯಿತಾ. ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ, ಫ್ರೆಶ್ಶಾಗೇ ಇದ್ದರೆ ಬೆಸ್ಟ್. ಈಗ ಪ್ರೊಸೀಜರ್ ನೋಡಿರ್ತೀರ, ಆದರೂ ಟಿಪ್ಸ್ ಹೇಳ್ತೀನಿ ನಾನು ಏನು ಅಂತ. ಎಣ್ಣೆ ಹಾಕಿ ಈರುಳ್ಳಿ ಟೊಮ್ಯಾಟೊ ಹಾಕ್ಬಿಟ್ಟು, ಫಸ್ಟ್ ಆಫ್ ಆಲ್ ಬೆಂಡೆಕಾಯಿನ ನಾನು ಯಾವಾಗಲೇ ಬೆಂಡೆಕಾಯಿ ರೆಸಿಪಿ ಮಾಡಬೇಕಾದ್ರೂ ರಾತ್ರಿ ತೊಳೆದು, ಒಂದು ತೂತಿಂದು ಜಾಲರಿ ಇರುತ್ತಲ್ಲ, ಪಾತ್ರೆ, ತೂತು ಪಾತ್ರೆ, ಅದನ್ನೇನಂತಾರೆ, ಜಾಲರಿನೇ ಅಂತಾರಲ್ಲ ಕನ್ನಡದಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ, ಅದನ್ನು ಅದರಲ್ಲಿ ಹಾಕಬೇಕು. ಅಂದರೆ ನೀರೆಲ್ಲ ಬಿಟ್ಕೋಬೇಕು. ರಾತ್ರಿಯೇ ಅದನ್ನು ಮಾಡಿ, ಅದು ಫುಲ್ಲು ಡ್ರೈ ಆಗುತ್ತೆ, ಬೆಂಡೆಕಾಯಿ ಎಲ್ಲ ಫುಲ್ ಡ್ರೈ ಆಗುತ್ತೆ. ಬೆಳಗ್ಗೆ ಮಾಡ್ತೀರಾ ಅಂದರೆ ರಾತ್ರಿ ಆ ಥರ ಮಾಡಿ, ಅಥವಾ ರಾತ್ರಿ ಮಾಡ್ತೀರಾ ಅಂದರೆ ಬೆಳಗ್ಗೆನೇ ತೊಳೆದು ಇಟ್ಬಿಡಿ. ಒಂಚೂರು ನೀರಿನ ಅಂಶ ಇರಲ್ಲ, ಅದು ಬೆಸ್ಟ್ ಟ್ರಿಕ್ ಅದು. ಆಮೇಲೆ ಒಂದು 5-10 ನಿಮಿಷ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದ್ರೆ ಇಷ್ಟೂ ಇರಲ್ಲ, ಇಷ್ಟೂ ಅಂಟು ಥರ ಲೋಳೆ ಥರ ಇರುತ್ತಲ್ಲ, ಅದು ಸ್ವಲ್ಪನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಣ್ಣೆ, ಇದು ರೆಸಿಪಿ ಮಾಡಿದ್ದು ನಾನು ಒಂಥರ, ಇದೇನೋ ಯಾವುದೋ ಬಿಂಡಿ ಮಸಾಲನೋ ಆ ಥರ ಏನೋ ಬಂದಿತ್ತಿತ್ತು, ಯೂಟ್ಯೂಬ್ ನೋಡೇ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ಆಮೇಲೆ ಮೊಸರು ಹಾಕಿದ್ದೆ, ಅದೇ ಮೇನು. ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಬೀಟ್ ಮಾಡಬೇಕು, ಇಲ್ಲ ಒಂಥರ ಒಡೆದೋಗಿರೋ ಹಾಲು ಥರ ಆಗಿಬಿಡುತ್ತೆ. ಮೊಸರು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದೊಂದು ಸ್ಟೆಪ್ಪು ನಾನು ಏನೇನು ತೋರಿಸಿದ್ನಲ್ಲ, ಸ್ವಲ್ಪ ಎಣ್ಣೆ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ, ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಕಸೂರಿ ಮೇಥಿ ಹಾಕಿದ್ದೀನಿ. ಅದೊಂಥರ ರೆಸ್ಟೋರೆಂಟ್ ಸ್ಟೈಲ್ ಕೊಡುತ್ತೆ. ಆಮೇಲೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ ಎಲ್ಲ ಗ್ರೇವಿ ಬೇಸ್ ಮಾಡಿಕೊಂಡು ಆಮೇಲೆ ಅದನ್ನು ಹಾಕೋದು. ಒಂದು ಸತಿ ಟ್ರೈ ಮಾಡಿ. ನಮಗೆ ನೋಡಿ, ನಮ್ಗೆ ಲೇಡೀಸ್ಗೆ ಹೆಂಗೆ ಅಂದರೆ ಅಡುಗೆಗಳು ಗೊತ್ತು, ಸ್ವಲ್ಪ ಈ ಥರ ಮಾಡಬೇಕು ಅಂತ ಗೊತ್ತಾಗ್ಬಿಟ್ರೆ ನೀವು ಮಾಡ್ಕೋತೀರ. ಅದಕ್ಕೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಹೆಂಗಿದ್ರು ತೋರಿಸಿರ್ತೀನಲ್ಲ, ತೋರಿಸೋದಕ್ಕಿಂತ ಎಕ್ಸ್ಪ್ಲೇನ್ ಏನಿಲ್ಲ. ಏನಾದರೂ ಸ್ಪೆಷಲ್ ಟಿಪ್ಸ್ ಇದ್ದರೆ ನಾನು ಹೇಳ್ತೀನಿ ನಿಮಗೆ ಹೆಂಗೆ ಮಾಡಬೇಕು ಏನು ಅಂತ. ನೆಕ್ಸ್ಟ್, ಇದು ರಸಮ್ ಇನ್ನೂ ಈಸಿ. ಒಂದು ಬ್ಲೆಂಡರ್ ತೊಗೊಳ್ಳಿ. ನಾನು ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೆ, ಅದರಲ್ಲಿ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೆ. ಇಷ್ಟೇ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಟು ಸ್ವಲ್ಪ ತುಪ್ಪ, ಎಣ್ಣೆ ಏನೋ ಒಂದು ಹಾಕಿ ಆ ಪೇಸ್ಟ್ ಹಾಕ್ಬಿಡಿ. ಬೆಳ್ಳುಳ್ಳಿ, ಜೀರಿಗೆ ಅದೆಲ್ಲ ಘಮ ಅಂತ ಇರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಮನೆಯೆಲ್ಲ ಘಮ ಅಂತ ಇರುತ್ತೆ. ಆಯಿತಾ. ಮೆಣಸು, ಜೀರಿಗೆ ಅಂದರೆ ಹೇಳ್ಬೇಕಾ, ಬೆಳ್ಳುಳ್ಳಿ ಅಂತೂ ಇನ್ನೂ ಹೇಳ್ಬೇಕಾ, ಮನೆಯೆಲ್ಲ ಘಮ ಅಂತಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿರಬೇಕು. ಆಮೇಲೆ ಸ್ವಲ್ಪ ಒಂದು 2-3 ಅಥವಾ 4 ಅಂದ್ಕೊಳ್ಳಿ, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ಎಂಥದ್ದೇಳಿ, ಜಾಮ್ ಟೊಮೊಟೊ ತೊಗೊಳ್ಳಿ. ಹುಳಿ ಟೊಮೊಟೊ ತೊಗೊಂಡ್ರೆ ಹುಣಸೆಹಣ್ಣು ಸ್ವಲ್ಪ ಹಾಕಿ, ಆಯಿತಾ. 2 ತೊಗೋಬೋದು. ಜಾಮ್ ಟೊಮೊಟೊ ತೊಗೊಂಡಿದ್ದೆ. ಅದರಲ್ಲಿ ಬರೀ ಟೊಮ್ಯಾಟೊನೇ, ಹಸಿ ಟೊಮೆಟೊನ ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ನೀವು ಏನೇನು ಮಿಕ್ಸಿ ಮಾಡ್ಕೊಂಡಿರ್ತೀರೋ ಆ ಬೆಳ್ಳುಳ್ಳಿದು ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಹಾಕಿ ಫ್ರೈ ಮಾಡಿ. ಆಮೇಲೆ ಎಂಥದ್ದೇಳಿ, ಅದು ಟೊಮ್ಯಾಟೊ ಪೇಸ್ಟನ್ನು ಹಾಕಿ, ಮತ್ತು ಎಂಥದ್ದು ಹುಣಸೆ ಹುಳಿ ಅದನ್ನು ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಲ್ಲ ಕಂಪಲ್ಸರಿ ಇವೆರಡು ಹಾಕಲೇಬೇಕು. ಬೆಲ್ಲನೇ ಹಾಕಬೇಕು ಇದಕ್ಕೆ. ಚೆನ್ನಾಗಿ ಕುದಿಸ್ಬೇಕು. ಹಿಂಗು ಹಾಕಿ, ಒಗ್ಗರಣೆ ಹಾಕಬೇಕಾದ್ರೆ ಹಿಂಗು. ಆಮೇಲೆ ಮಾಮೂಲಿ ಸ್ಟಾರ್ಟಿಂಗಲ್ಲಿ ಸಾಸಿವೆ, ಜೀರಿಗೆ ಅದನ್ನೆಲ್ಲ ಹಾಕ್ತೀವಲ್ಲ, ಅದೆಲ್ಲ ಕಡಿಮೆ ಹಾಕಿದೆ ಅನಿಸುತ್ತೆ. ಇದೊಂದು ವಾರ ಹಿಂದೆ ಮಾಡಿದ್ದಿತ್ತು. ಅದೇ ಕೋಲ್ಡು ಅದು ಇದು ಎಲ್ಲ ಆಗೋಗಿತ್ತಲ್ಲ. ಮೆಣಸು, ಜೀರಿಗೆ ಅದೆಲ್ಲ ಬಾಡಿನ ಹೀಟ್ ಮಾಡುತ್ತೆ. ಆಮೇಲೆ ನಮಗೂ ಸ್ವಲ್ಪ ಬಾಡಿ ಬೆಚ್ಚಗಿದ್ದಷ್ಟು ಹೆಲ್ಪ್ ಆಯ್ತು ನನಗೆ. ಒಂದು ನೈಟ್ ತಗೊಂಡಾಗ ಗಂಟ್ಲು ಕ್ಲಿಯರ್ ಆದಂಗೆ ಆಗುತ್ತೆ. ಸೊ ಆ ಥರ ಎಲ್ಲ ಆದಾಗ ನೀಟಾಗಿ ಕೋಲ್ಡು, ಕಾಫಿ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಮನೇಲಿ ಇದು ಎಲ್ಲರೂ ಹೇಳ್ತಾರೆ, ಹೊಸ ಮನೆ ಬೇರೆ ಅಲ್ವಾ ಇದು, ತುಂಬ ಥಂಡಿ ಇರುತ್ತೆ, ಎಲ್ಲ ಕಡೆ ಗಾಳಿ ಜಾಸ್ತಿ ಎಲ್ಲ. ನಾನು ಏನಾದರೂ ಕೋಲ್ಡ್ ಆಗಿದೆ ಅಂದರೆ ನಮ್ಮ ಕೊಲೀಗ್ಸ್ ಎಲ್ಲ ಹಾಗೆ ಅನ್ನೋದು, ಹೊಸ ಮನೆ ಮೇಡಮ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ಅದು ಹೀಟ್ ಆಗಬೇಕು, ಅದು ಈಗ ತಾನೇ ಕಟ್ಟಿರ್ತೀರಲ್ಲ ಅಲ್ಲಿ ಫ್ರೆಶ್ಶಾಗಿ. ನಿಮಗೂ ಹಂಗೆ ಅನಿಸುತ್ತಲ್ಲ. ಅದು ಯೂಶ್ವಲಿ ಏನು ನನ್ನ ಬಸ್ಸಲ್ಲಿ ಏನಾದ್ರು ಮಾತಾಡ್ಕೊಂಡು ಹೋಗ್ತಾಯಿದ್ರು, ಕೋಲ್ಡ್ ಆಗಿದೆ ಅಲ್ವಾ. ಸುಮಾರು ಜನ ಫ್ರೆಂಡ್ಸ್ ಗೊತ್ತಿರ್ತಾರೆ ಅಲ್ವಾ ಹೊಸ ಮನೆ ಅಂತ, ಎಲ್ಲರೂ ಅದೇ ಅನ್ನೋದು.
ಹೊಸ ಮನೆ ಅಲ್ವಾ, ಮೋಸ್ಟ್ಲಿ ಅದಕ್ಕೇ ಥಂಡಿ ಇರುತ್ತೆ ಮನೆಯೆಲ್ಲ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ, ಅಡ್ಜಸ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ನೆಕ್ಸ್ಟ್ ಆ ದೋಸೆ ಮಾಡಿದ್ದೆ ಅನಿಸುತ್ತೆ ಕರೆಕ್ಟು, ಚಪಾತಿನೂ ಅಲ್ಲ, ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ. ದೋಸೆ ನಮ್ಮ ಮನೇಲಿ ನನಗೆ ಇಷ್ಟ ಆಗೋದು ಎಂಥದ್ದು ಅಂದರೆ ಆ ಕಾವಲಿ ತುಂಬ ದೊಡ್ಡದು, ಅಮ್ಮ ಕೊಡಿಸಿದ್ದು ನೋಡಿ. ಈ ಥರ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ರಸಮ್ಮು ಮತ್ತು ಬಸ್ಸಾರು, ಒಬ್ಬಟ್ಟು ಸಾರು ನೀವು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಅಮ್ಮ ಕೊಡಿಸಿದ್ದು ಎಷ್ಟು ದೊಡ್ಡದು ಮಾಡ್ಬೋದು ಅಂದರೆ 2 ದೋಸೆ ಒಂದೇ ಸತಿಗೆ. ಗ್ಯಾಸು ಸೇವ್ ಆಗುತ್ತೆ ಮತ್ತು ಸ್ಟ್ರೇನು ಕಡಿಮೆ. ನೀವು ನಂಬಲ್ಲ ಆಯಿತಾ, ನಮ್ಮ ಬಾಕ್ಸಿಗೆ 4 ನಾನು ಹಾಕೋದು ಬೆಳಗ್ಗೆ ಹೊತ್ತು, 4 ದೊಡ್ಡ ದೋಸೆ ಆಯಿತಾ. ಒಬ್ಬೊಬ್ಬರು ಒಂದೊಂದೇ ತಿನ್ನೋದು, ಯಾಕೆಂದರೆ 2 ಇರುತ್ತಲ್ಲ, ಆ ಥರ ತುಂಬ ಚೆನ್ನಾಗೂ ಇರುತ್ತೆ, ಬೇಗನೂ ಆಗೋಗುತ್ತೆ. ನನಗೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಇದು ಇಷ್ಟಿಷ್ಟು ದೊಡ್ಡದು ಬರುತ್ತೆ. ಇಲ್ಲಿ ವೀಡಿಯೋದಲ್ಲೂ ಚಿಕ್ಕದು ಕಾಣ್ತಾ ಇದೆ, ಒಳ್ಳೆ ಪೇಪರ್ ದೋಸೆದಲ್ಲಿ ಅರ್ಧ ಒಂದು ಮುಕ್ಕಾಲಷ್ಟು ಬರ್ತಾ ಇರುತ್ತೆ, ದೊಡ್ಡದು. ಸೊ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಆರಾಮಾಗಿ ಆಗ್ತಾ ಇರುತ್ತೆ. ಈ ಥರ ಒಂದು ವಾರ ಹೀಗೇ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ನಾನು ಅಂತಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರು ಲೇಡೀಸಲ್ಲೂ ಡೈಲಿ ಬೇಸಿಸಲ್ಲಿ ಚಾಲೆಂಜಸ್ ಬರ್ತಾನೆ ಇರುತ್ತೆ. ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ, ವ್ಲಾಗರ್ಸು ಹೇಳ್ಕೊತೀವಿ, ನೀವೆಲ್ಲ ಹೇಳ್ಕೊಳ್ಳಲ್ಲ ಅಷ್ಟೇ. ಪ್ರತಿಯೊಬ್ಬರದ್ದು ಸ್ಟ್ರಗಲ್ಸ್ ಇರುತ್ತೆ. ನೀವು ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿರ್ತೀರ, ಎಷ್ಟೊಂದು ಡಿಸಿಷನ್ ಮೇಕಿಂಗ್ ಕಷ್ಟ ಆಗುತ್ತೆ. ನಾನು ಹೇಳ್ತೀನಲ್ಲ, ನಮ್ಮ ಲೈಫ್ ಕರೆಕ್ಟಾಗಿ ನಾವು ಲೀಡ್ ಮಾಡ್ತಾ ಇರೋದು, ನಾನು ಕರೆಕ್ಟ್ ಡಿಸಿಷನ್ಸ್ ತೊಗೋತಾ ಇದ್ದೀನ, ನಾನು ಏನು ತೊಗೋಬೇಕು, ಹೆಂಗೆ ಮಾತಾಡಬೇಕು, ಹೆಂಗೆ ನನ್ನ ಕರಿಯರ್ ತೊಗೊಂಡು ಹೋಗಬೇಕು, ಪರ್ಸ್ನಲ್ ಲೈಫ್ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ತುಂಬ ಅನಿಸ್ತಾ ಇರುತ್ತೆ. ಬಟ್ ನನಗೇನೋ ಸ್ಟ್ರಾಂಗಾಗಿ ಅನಿಸೋದು, ಸ್ವಲ್ಪ ಕೆರಿಯರ್ನ ನೋಡಿಕೊಂಡು ಫ್ಯಾಮಿಲಿಗೆ ಪ್ರಿಫರೆನ್ಸ್ ಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದು ಒಂದು ಮೂಮೆಂಟ್ ಆದಮೇಲೆ ನನಗೂ ಅನಿಸುತ್ತೆ, ಈಗ ಮೇ ಬಿ ತುಂಬ ಸಂಬಳ ಬಂದರೂ ಕೂಡ ಒಂದೊಂದು ವುಮೆನ್ಗೆ ಎಲ್ಲೋ ನನ್ನ ಮಕ್ಳಿಗೆ ನಾನು ಟೈಮ್ ಕೊಡ್ತಿಲ್ಲ, ಫ್ಯಾಮಿಲಿಗೆ ನಾನು ಟೈಮ್ ಕೊಡ್ತಿಲ್ಲ, ಹಸ್ಬೆಂಡ್ ಹತ್ರ ಕೂತ್ಕೊಂಡು ಮಾತಾಡೋಕ್ಕೂ ಟೈಮ್ ಇಲ್ಲ, ಒಂಥರ ಸ್ಟ್ರೆಸ್ ಆಗ್ತಾಯಿದೆ, ಹೆಲ್ತ್ಗೆ ಕೊಡೋಕ್ಕೆ ಟೈಮ್ ಆಗ್ತಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಅನಿಸುತ್ತೆ. ಡೆಫಿನೆಟ್ಲಿ ಇದರಲ್ಲಿ ನನಗೆ ಕೆಲವು ಡಿಸಿಷನ್ಸ್ ತೊಗೊಂಡಿರೋದ್ರಲ್ಲಿ ಲೈಫಲ್ಲಿ ನಾನು ಅಷ್ಟೇ ಎಷ್ಟೊಂದು ಡಿಸಿಷನ್ಸು ಆ ಥರನೇ ತೊಗೊಂಡಿದ್ದೀನಿ. ತುಂಬ ಹೈ ಲೆವೆಲ್ಗೂ ನಾನು ಹೋಗ್ಬೋದು ಅಂದರೆ ಇನ್ನೂ ದೂರ ಹೋದರೆ ಇನ್ನೂ ಒಳ್ಳೊಳ್ಳೆ ಜಾಬ್ ಸಿಗುತ್ತೆ, ತುಂಬ ಹೈ ಪ್ಯಾಕೇಜ್ ಸ್ಯಾಲ್ರಿ ಸಿಗುತ್ತೆ. ನನಗೆ ಕೆಲವು ಸತಿ ಕೂತ್ಕೊಂಡಾಗ ಯೋಚನೆ ಬರೋದು, ನಾನೇನಾದರೂ ಕೆರಿಯರಲ್ಲಿ ಕಾಂಪ್ರಮೈಸ್ ಆಗ್ಬಿಟ್ನಾ, ಇನ್ನೂ ಒಳ್ಳೆ ಪ್ರೊಫೆಷನ್ಗೆ ಹೋಗ್ಬೋದಿತ್ತಾ. ಇದೂ ಅಷ್ಟೇ, ಗೌರ್ಮೆಂಟ್ ಜಾಬ್ ಟ್ರೈ ಮಾಡೋಕ್ಕೂ ಅಷ್ಟೇ ಬರೀತೀನಿ, ಇಲ್ಲ ಅಂತಲ್ಲ, ಬಟ್ ಬಂದಾಗ ಟ್ರಾನ್ಸ್ಫರ್ ಆದಾಗ ಫ್ಯಾಮಿಲಿ ಹೆಂಗೆ, ಬ್ಯಾಲೆನ್ಸಿಂಗ್ ಹೆಂಗೆ, ಈ ಥರ ಎಷ್ಟೊಂದು ಯೋಚನೆ ಬರುತ್ತೆ. ಮಾಡಲ್ಲ ಅಂತ ಯಾವ ಲೇಡೀಸ್ಗೂ ಆಗಲ್ಲ. ಕೂತ್ಕೊಂಡ್ರೆ 1 ವರ್ಷದಲ್ಲಿ ಯಾವ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೋಬೋದು. ಇಷ್ಟೊಂದೇ ಏನೋ ಓದಿದ್ದೀವಿ, ಏನೋ ಸಾಧಿಸಿದ್ದೀವಿ ಅಂದರೆ ಅಷ್ಟು ಮಾಡೋದು ಕಷ್ಟ ಏನಿಲ್ಲ. ಈಸಿ ಅಂತಲೂ ಇಲ್ಲ, ಕಷ್ಟನೂ ಅಂತಲೂ ಏನಿಲ್ಲ, ಮನ್ಸು ಮಾಡಿದ್ರೆ ಏನಾದರೂ ಆಗುತ್ತೆ. ಬಟ್ ನಮ್ದು ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಅಂತ ಎಳಿತಾ ಇರುತ್ತಲ್ಲ, ಅದು ನೀಡೂ ಇದೆ ಅಂತ ನನಗೆ ಈ ನಡುವೆ ಅನಿಸ್ತಾ ಇದೆ. ಅದು ಬೇಕು, ಎಷ್ಟೇ ಏನೇ ನಾವು ಕೆರಿಯರ್ ಅಂತ ಹೋದರೂ. ಈಗ ಹಸ್ಬೆಂಡ್ ತುಂಬ ಬ್ಯುಸಿ ಆ್ಯಕ್ಚುಲಿ, ಅವರು ಮ್ಯೂಸಿಕ್ ಕ್ಲಾಸ್ ತೊಗೋತಾರೆ, ಬೇರೆ ಕಾಂಪಿಟೇಷನ್ಸ್ ಇರುತ್ತೆ, ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ. ನಾನು ನನ್ನ ಕೆರಿಯರು ನಾನು ಅರ್ನ್ ಮಾಡಬೇಕು, ನನ್ನ ಸಕ್ಸಸ್ ಬೇಕು ಅಂತ ಇಬ್ಬರು ಹೊರಟೋದ್ರೆ ಮಕ್ಕಳ ಕಡೆ ಯಾರು, ಮನೆ ಕಡೆ ಯಾವುದು, ಇದೇ ಯೋಚನೆಗಳು ಬಂತು. ಆಮೇಲೆ ನನ್ನ ಕೆಲವು ಡಿಸಿಷನ್ಸ್ ನನ್ನನ್ನು ನಿಜವಾಗ್ಲೂ ಪ್ರೌಡ್ ಅನಿಸುತ್ತೆ. ನೀವುಗಳು ಅಷ್ಟೇ ಅದ್ರ ಬಗ್ಗೆ ಪ್ರೌಡ್ ಇಟ್ಕೊಳ್ಳಿ, ಕನ್ಫ್ಯೂಷನ್ಸ್ ಬೇಡ, ಆರಾಮಾಗಿ ನೀವು ಏನೇ ಡಿಸಿಷನ್ ತೊಗೊಂಡಿದ್ರು ಒಂದು ರೀಸನ್ ಇರುತ್ತೆ, ಅದಕ್ಕೆ ಸ್ಟಿಕ್ ಆನ್ ಆಗಿ ನೆಮ್ಮದಿಯಿಂದ ಇರಿ. ಸೊ ನಾನು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.